ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇಲ್ಲಿ ಒಂದು ದೊಡ್ಡ ಆಲಯವನ್ನು ನೋಡುತ್ತಾ ಇದ್ದೀರಲ್ಲ, ಇದು ಕ್ಯಾಥೋಲಿಕ್ ಆಲಯ. ಇಂಡೋನೇಷ್ಯಾ ದೇಶದಲ್ಲಿ ಜಕಾರ್ತಾ ಪಟ್ಟಣದಲ್ಲಿರುವಂಥ ಒಂದು ದೊಡ್ಡ ಆಲಯ ಇದು ಕೆಥೆಡ್ರಲ್ ಆಲಯ ಎಂಬುದಾಗಿ ಕರೆಯಲ್ಪಡುತ್ತದೆ. ನೋಡಿ, ಸುಮಾರು 350 ವರ್ಷಗಳು ಈ ಇಂಡೋನೇಷ್ಯಾ ದೇಶವನ್ನು ಡಚ್ ಜನರು ಬಂದು ಆಳ್ವಿಕೆ ಮಾಡಿದ್ದಾರೆ. ಅವರು ಕಟ್ಟಿದಂಥ ಒಂದು ಆಲಯ ಸುಮಾರು 200 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂಥ ಒಂದು ಪುರಾತನವಾದ ಆಲಯ, ಬಹಳ ದೊಡ್ಡದಾಗಿರುವಂಥ ಒಂದು ಆಲಯ. ಪ್ರತಿನಿತ್ಯ ಇಲ್ಲಿ ಆರಾಧನೆ ನಡೆಯುತ್ತಲೇ ಇರುತ್ತದೆ. ಇದರಲ್ಲಿ ಇನ್ನೊಂದು ಸಂತೋಷವಾದ ಮುಖ್ಯವಾದಂಥ ವಿಷಯ ಏನೆಂದು ಹೇಳಿದರೆ, ಇದರ ಜಸ್ಟ್ ಆಪೋಸಿಟ್ನಲ್ಲೇ ಒಂದು ಬಹಳ ದೊಡ್ಡ ಒಂದು ಮಸೀದಿ ಇದೆ. ಅಲ್ಲಿ ಮುಸಲ್ಮಾನರು ಸೇರಿ ಅವರು ತಮ್ಮ ಆರಾಧನೆಗಳನ್ನು ಮಾಡುತ್ತಾರೆ. ಈ ರೀತಿ ಇಲ್ಲಿ ಕ್ರೈಸ್ತರು ಹಾಗೆ ಮುಸಲ್ಮಾನರು ಹೊಂದಾಣಿಕೆಯಿಂದ ಐಕ್ಯತೆಯಿಂದ ಬಾಳುತ್ತಿರುವಂಥ ಒಂದು ದೇಶ. ಈ ಒಂದು ದೇಶದಲ್ಲಿ ಈಗ ಸರ್ಕಾರದ ಗಣತಿಯ ಪ್ರಕಾರ 2023ರ ಸರ್ಕಾರಿ ಗಣತಿಯ ಪ್ರಕಾರ 11% ಕ್ರೈಸ್ತರು ಈ ದೇಶದಲ್ಲಿ ಬಾಳುತ್ತಾ ಇದ್ದಾರೆ. ಆದ್ದರಿಂದ ಈ ದೇಶದಲ್ಲಿ ದೇವ ಜನರು, ಯೇಸುಕ್ರಿಸ್ತನನ್ನು ನಂಬುವಂತ ಜನರು ಹೆಚ್ಚುತ್ತಲೇ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಹೆಚ್ಚುತ್ತಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಕೇಳುತ್ತೀರಾ? ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕರ್ತನು ನಿಮಗೆ ಹೇಳುತ್ತಾ ಇದ್ದಾನೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನೀವು ಆರಿಸಿಕೊಳ್ಳಲ್ಪಟ್ಟವರು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ಭೂಮ್ಯಾಕಾಶಗಳನ್ನುಂಟು ಮಾಡಿದ ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು. ಯಾವುದಕ್ಕಾಗಿ ಆರಿಸಿಕೊಂಡರು? ಮನೆಯಲ್ಲಿ ಕೆಲಸದವನಾಗಿ ಇಟ್ಟುಕೊಳ್ಳುವುದಕ್ಕೆ ಅಲ್ಲ, ಮನೆಯಲ್ಲಿ ಕೆಲಸದವಳಾಗಿ ಇಟ್ಟುಕೊಳ್ಳುವುದಕ್ಕೆ ಅಲ್ಲ, ಅಥವಾ ಪಿಯೋನ್ ಆಗಿ ಡ್ರೈವರ್ ಆಗಿ ಇಟ್ಟುಕೊಳ್ಳುತ್ತೇನೆ ಎಂದಲ್ಲ, ಸ್ವಂತ ಜನರಾಗಿ ಆರಿಸಿಕೊಂಡನು. ನನ್ನ ಮಗನು, ನನ್ನ ಮಗಳು, ನನ್ನ ಮಕ್ಕಳು, ಆ ರೀತಿ ಸ್ವಂತ ಜನರಾಗಿರುವಂತೆ ದೇವರು ಆರಿಸಿಕೊಂಡರಂತೆ. ಹಾಗಾದ್ರೆ ನೀವು ಯಾರೆಂದು ಕೇಳಿದರೆ, ನಾನು ಯೇಸುವಿನ ಸ್ವಂತ ಜನ. ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ಯೇಸುವಿಗೆ ಸ್ವಂತ ಜನ, ಆತನಿಗೆ ಸ್ವಂತವಾದವರು ಎಂಬುದಾಗಿ ಹೇಳಿಕೊಳ್ಳಬೇಕು. ಅದರಲ್ಲಿ ಒಂದು ದೊಡ್ಡ ನಂಬಿಕೆಯ ಅರಿಕೆ ಇದೆ, ದೊಡ್ಡ ಒಂದು ಸಂತೋಷ ಇದೆ. ನಾನೆಲ್ಲಿ ತುಂಬಾ ಕಷ್ಟ, ತುಂಬಾ ಬಡ ಕುಟುಂಬ, ವಿದ್ಯಾಭ್ಯಾಸ ಇಲ್ಲದೆ ಇರುವ ಕುಟುಂಬ, ತುಂಬಾ ಬಡತನ, ಆ ರೀತಿ ಹೇಳಬೇಡಿ. ನಾನು ಯೇಸುವಿಗೆ ಸ್ವಂತ, ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರಿಗೆ ಸ್ವಂತ, ಆತನ ಸ್ವಂತ ಜನರಾಗಿರುವಂತೆ ನಮ್ಮನ್ನು ಆರಿಸಿಕೊಂಡನು. ಅದಕ್ಕೆ ಏನ್ ಮಾಡಿದನು ಅಂದರೆ, ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ತನ್ನನ್ನು ಬಲಿಯಾಗಿ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ನಮಗಾಗಿ ಬೆಲೆಯನ್ನು ಕೊಟ್ಟು ಆತನು ಖರೀದಿಸಿದ್ದಾನೆ, ಇವರು ನನ್ನ ಜನರು ಎಂಬುದಾಗಿ. ಅದಕ್ಕಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನೇ ಸುರಿಸಿದಂತ ಒಬ್ಬ ದೇವರು. ಆದ್ದರಿಂದ ನೀವು ಸಂತೋಷವಾಗಿ ಹೇಳಬಹುದು, ನಾನು ಯೇಸುವಿಗೆ ಸ್ವಂತ ಎಂಬುದಾಗಿ. ಕೆಲವರನ್ನು ನೋಡಿರಿ, ಯಾರೊಬ್ಬರಿಗೆ ಸ್ವಂತ ಅಂದರೆ, ಅಧಿಕಾರದಲ್ಲಿರುವವರು, ಆಳುವವರು ಸ್ವಂತದವರು ಅಂದರೆ ತುಂಬಾ ಹೆಮ್ಮೆಯಿಂದ ಹೇಳುವರು. ನೋಡಿದ್ದೀರಾ, ನಾನು ಚೀಫ್ ಮಿನಿಸ್ಟರ್ಗೆ ಸ್ವಂತ ಎಂದು ಹೇಳುವರು, ಈ ಮಿನಿಸ್ಟರ್ಗೆ ಸ್ವಂತ ಎಂಬುದಾಗಿ ಹೇಳುವರು. ಹೇಗೆ ಅದು ಸಂಬಂಧ ಅಂದರೆ ದೂರದ ಸಂಬಂಧ ಎಂದು ಹೇಳುವರು. ನೋಡಿದ್ದೀರಾ, ಬಹಳ ದೂರದ ಸಂಬಂಧ, ಅದನ್ನೇ ದೊಡ್ಡದಾಗಿ ಹೇಳಿಕೊಳ್ಳುವರು, ನಾನು ಅವರಿಗೆ ಸ್ವಂತ ಎಂಬುದಾಗಿ. ಆದರೆ ನೀವು ದೇವರಿಗೆ ಬಹಳ ದೂರವಾದ ಸಂಬಂಧ ಅಲ್ಲ, ರಕ್ತ ಸಂಬಂಧವಾಗಿರುವ ಸ್ವಂತ, ಬ್ಲಡ್ ರಿಲೇಶನ್ಶಿಪ್. ಯೇಸು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರು. ಆತನ ರಕ್ತ ನಮ್ಮೊಳಗೆ ಹರಿಯುತ್ತಾ ಇದೆ. ರಕ್ತ ಸಂಬಂಧ ನಮಗೂ ಯೇಸುವಿಗೂ ಇರುವಂಥದ್ದು. ಆದ್ದರಿಂದ ಯೇಸುವಿಗೆ ನಾನು ಸ್ವಂತ, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇನೆ. ನಾವು ರಕ್ತ ಸಂಬಂಧದಲ್ಲಿರುವಂತ ಸ್ವಂತದವರು ಎಂಬುದಾಗಿ ಧೈರ್ಯವಾಗಿ ಹೇಳಿರಿ, ಸೈತಾನನೇ ಭಯಪಡುವನು. ನೀವು ಯಾರೆಂದು ನಿಮಗೆ ತಿಳಿಯದೆ ಇರುವುದರಿಂದಲೇ ಸೈತಾನ ಆಟ ಆಡುವುದು, ನಿಮ್ಮನ್ನು ಭಯಪಡಿಸುವುದು. ನೀವು ಹೇಳಿ ನೋಡಿರಿ, ನೋಡಿ, ಅವನೊಟ್ಟಿಗೆ ಇಟ್ಟುಕೊಳ್ಳಬೇಡ, ಅವನ ಅಪ್ಪ ಯಾರು ಗೊತ್ತಾ, ಅವರು ಮಿನಿಸ್ಟರ್, ಅವನೊಟ್ಟಿಗೆ ಇಟ್ಟುಕೊಳ್ಳಬೇಡ, ಅವನ ಬಂಧುಗಳು ಮಿನಿಸ್ಟರ್ ಹೇಳುತ್ತಾರಲ್ಲ. ಹಾಗಾದ್ರೆ ನಾನು ಯೇಸುವಿಗೆ ಸ್ವಂತ, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇನೆಂದು ಧೈರ್ಯವಾಗಿ ಹೇಳಿರಿ, ಸೈತಾನನೇ ಭಯಪಡುವನು. ಅವರೊಟ್ಟಿಗೆ ಇಟ್ಟುಕೊಳ್ಳಬೇಡ, ಅವನಿಗೆ ಯೇಸು ಇದ್ದಾರೆ, ಅವಳಿಗೆ ಯೇಸು ಇದ್ದಾರೆ. ನಾವು ನಂಬಿಕೆಯಲ್ಲಿ ಕಡಿಮೆ ಆಗುವಾಗಲೇ ಸೈತಾನ ನಮ್ಮನ್ನು ಜಯಿಸುವನು. ಆದ್ದರಿಂದ ದೇವರೇ ಹೇಳುತ್ತಾರೆ, ನೀವು ನನಗೆ ಸ್ವಂತ ಜನರಾಗಿರುವಂತೆ ನಾನು ನಿಮ್ಮನ್ನು ಆರಿಸಿಕೊಂಡೆನು. ಸಂತೋಷವಾಗಿ ಹೇಳಿರಿ, ನಾನು ಯೇಸುವಿಗೆ ಸ್ವಂತ. ದೇವರೇ ನಿಮ್ಮ ಸ್ವಂತ ಜನವಾಗಿ ನೀವು ಇಟ್ಟಿರುವಂತ ಪ್ರೀತಿಗಾಗಿ ಸ್ತೋತ್ರ.
ಯೇಸುವೆ, ನಾನು ನಿಮ್ಮ ಸ್ವಂತ ಜನವಾಗಿರುವಂತ ನನ್ನನ್ನು ಆರಿಸಿಕೊಂಡ ಪ್ರೀತಿಗಾಗಿ ಸ್ತೋತ್ರ. ನನಗಾಗಿ ರಕ್ತ ಸುರಿಸಿ ವಿಮೋಚಿಸಿ ನಿಮ್ಮ ಸ್ವಂತ ಮಗನಾಗಿ ನನ್ನನ್ನು ಅಪ್ಪಿಕೊಂಡಂತ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.